ಗಾಯಂತಿ ದೇವಾಃ ಕಿಲ ಗೀತಕಾನಿ ಧನ್ಯಾಸ್ತು ಯೇ ಭಾರತ ಭೂಮಿ ಭಾಗೆ. ಇದು ವಿಷ್ಣು ಪುರಾಣದಲ್ಲಿರುವಂಥ ಶ್ಲೋಕ. ದೇವತೆಗಳು ಏನು ಹೇಳ್ತಾರೆ ಅಂತಂದರೆ, ಯಾರು ಭಾರತದಲ್ಲಿ ಜನಿಸಿದ್ದಾರೆ ಧನ್ಯರು 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 ಅಂತ ಸ್ವರ್ಗದಲ್ಲಿರುವಂಥ ದೇವತೆಗಳು ಹೇಳ್ತಾರೆ. ಗಾಯಂತಿ ದೇವಾಃ ಕಿಲ ಗೀತಕಾನಿ ಧನ್ಯಾಸ್ತು ಯೇ ಭಾರತ ಭೂಮಿ ಭಾಗೆ. ಈ ಭರತ ಭೂಮಿ, ಕರ್ಮಭೂಮಿ, ದೇವಭೂಮಿ, ದಿವ್ಯಭೂಮಿ, ಮೋಕ್ಷ ಭೂಮಿ ಇಲ್ಲಿ ಜನಿಸಿದಾರಲ್ಲ ಅಂಥೇಳಿ ದೇವತೆಗಳು ಸಂತೋಷ ಪಡ್ತಾರಂತೆ. ನಮಗೇನಾದ್ರು ಸ್ವರ್ಗದಲ್ಲಿ ಪುಣ್ಯ ಮುಗಿದು ಹೋಗ್ಬಿಟ್ರೆ ನಾವು ಮುಂದೆ ಭಾರತದಲ್ಲಿ ಹುಟ್ಟುವಂಥ ಅವಕಾಶ ಸಿಕ್ಕಲಿ ಅಂತ ದೇವಾನುದೇವತೆಗಳು ಪ್ರಾರ್ಥನೆ ಮಾಡ್ಕೋತಾರೆ. ಇದನ್ನು ಪರಾಶರ ಮಹರ್ಷಿಗಳು ಮೈತ್ರೇಯರಿಗೆ ಹೇಳ್ತಾರೆ. ಇದು ವಿಷ್ಣು ಪುರಾಣದಲ್ಲಿ ಬರುತ್ತೆ. ಅಂಥ ಪುಣ್ಯಭೂಮಿ ನಮ್ಮ ಭಾರತ. ಯಾಕೆಂದರೆ ಇಲ್ಲಿ ಸನಾತನ ಹಿಂದೂ ಧರ್ಮ ಇದೆ. ಸನಾತನ ಹಿಂದೂ ಧರ್ಮ ಅಂದರೆ ಅಳಿವಿಲ್ಲದೆ ಇದ್ದಿದ್ದು. ರಾಮಚಂದ್ರ ತನ್ನ ತಾಯಿ ಕೌಸಲ್ಯಗೆ ಹೇಳ್ತಾನೆ, ಅಮ್ಮ ನಮ್ಮ ಧರ್ಮದ ಪಾಲನೆ ನಾನು ಮಾಡಬೇಕು, ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಾದ್ದು ಧರ್ಮ, ನಮ್ಮ ಸನಾತನ ಧರ್ಮ. ರಾಮ ಹೇಳ್ತಾನೆ ಮಾತು. ರಾಮನಿಗಿಂತ ಹಿಂದೆ ಇದ್ದಿದ್ದು ಇದು ಮತ ಅಲ್ಲ, ಇದು ಧರ್ಮ. ಇದು ಹಾಗೆ ಈ ಧರ್ಮ ಏನಿದೆ, ಈ ಸನಾತನ ಧರ್ಮ ಇದು ವಿಶ್ವಧರ್ಮ. ಇದು ವಿಶ್ವಕುಟುಂಬಿನೇ ಅಂತಾರೆ. ವಿಶ್ವದಲ್ಲಿರುವಂಥ ಎಲ್ರಿಗೂ ಒಳಿತಾಗಲಿ, ಯಾರೂ ಕೂಡ ದುಃಖದಲ್ಲಿರೋದು ಬೇಡ. ಮಾ ಕಶ್ಚಿತ್ ದುಃಖ ಭಾಗ್ಭವೇತ್ ಮಕ್ವ್ಯಂ ದ್ವಿಪದೇ ಚತುಷ್ಪದೇ. ವೇದ ಹೇಳುತ್ತೆ, 2 ಕಾಲಿನ ಪ್ರಾಣಿ 4 ಕಾಲಿನ ಪ್ರಾಣಿನೂ ಚೆನ್ನಾಗಿರಲಿ. 4 ಕಾಲಿನ ಪ್ರಾಣಿಗಳು ಅಂದರೆ ಸಾಮಾನ್ಯ ಪ್ರಾಣಿಗಳು, ಅವು ಕೂಡ ಚೆನ್ನಾಗಿರಲಿ ಅಂತ ಅಪೇಕ್ಷೆ ಪಡುವಂಥ ಶ್ರೇಷ್ಠವಾದಂಥ ಧರ್ಮ ನಮ್ಮ ಸನಾತನ ಹಿಂದೂ ಧರ್ಮ. ಇಂಥ ಸನಾತನ ಹಿಂದೂ ಧರ್ಮದ ಪ್ರಸಾರ ಆಗಬೇಕು. ಈ ಮೂಲ ಉದ್ದೇಶ ಜನಗಳಲ್ಲಿ ತಿಳಿಸಬೇಕು ಅಂತಲೇ ನಮ್ಮ ಈ ಧರ್ಮ ವಾಹಿನಿ, ವಿಶೇಷವಾಗಿ ಧರ್ಮವಾಹಿನಿ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರ ಒಂದು ಉದ್ದೇಶನೇ ತುಂಬ ಚೆನ್ನಾಗಿದೆ. ಇವರ ಒಂದು ಘೋಷಣೆಯೇ ಸನಾತನ ರಕ್ಷಿತಂ ಸಮೃದ್ಧಿ ಭಾರತಂ. ಸನಾತನ ರಕ್ಷಿತಂ ಸಮೃದ್ಧಿ ಭಾರತಂ. ತುಂಬ ಅದ್ಭುತವಾದಂಥ ಘೋಷಣೆಯನ್ನೇ ಆ ವಿಚಾರ ಇಟ್ಕೊಂಡೇ ಇವರು ಧರ್ಮ ಪ್ರಸಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮಲ್ಲಿ ಹೇಳಿದ್ದು, ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ತಮ್ಮಲ್ಲಿ ಅಳವಡಿಸ್ಕೊಳ್ತಾರೋ, ಧರ್ಮದ ರಕ್ಷಣೆಗಾಗಿ ಹೆಜ್ಜೆ ಇಡ್ತಾರೋ ಅವ್ರನ್ನ ಅದೇ ಧರ್ಮ ರಕ್ಷಣೆ ಮಾಡುತ್ತೆ. ಇದನ್ನು ದೇವತೆಗಳು ಸಾಮಾನ್ಯ ಋಷಿಗಳಿಗೆ ಹೇಳ್ತಾರೆ, ನೀವು ಯಾವ ಧರ್ಮ ಅನುಸರಿಸ್ತಾ ಇದ್ದೀರೋ ಆ ಧರ್ಮನೇ ನಿಮ್ಮನ್ನು ರಕ್ಷಣೆ ಮಾಡುತ್ತೆ, ಇನ್ಯಾರೋ ರಕ್ಷಣೆ ಮಾಡ್ತಾರೆ ಅಂತ ಅನ್ಕೋಬೇಕಾದಿಲ್ಲ ಅಂತ. ಹಾಗೆ ಅಂತ ಸನಾತನ ಧರ್ಮವನ್ನು ಇಡೀ ಪ್ರಪಂಚದಾದ್ಯಂತ ಎಲ್ಲ ಕಡೆ ಪ್ರಸಾರ ಮಾಡಬೇಕು. ವಿಶೇಷವಾಗಿ ಈಗಿನ ಒಂದು ಯುವ ಪೀಳಿಗೆಗೆ ಈ ಸನಾತನ ಧರ್ಮದ ಬಗ್ಗೆ ಹೆಚ್ಚು ವಿಚಾರಗಳು, ಎಷ್ಟು ಶ್ರೇಷ್ಠವಾದಂಥ ಧರ್ಮ, ಅಮರ ಧರ್ಮ ಅನ್ನೋದನ್ನು ತಿಳಿಸಬೇಕು. ಇಲ್ಲಿ ಮೌಲ್ಯಗಳೇನಿದೆ, ಶೀಲವನ್ನು ರಕ್ಷಣೆ ಮಾಡ್ಕೊಳ್ಳೋದು ಹೇಗಿದೆ, ಹಿರಿಯರನ್ನ ಗೌರವಿಸೋದು ಹೇಗಿದೆ, ಹೇಗೆ ಇಲ್ಲಿ ಸ್ವತಃ ಭಗವಂತನೇ ಅವತಾರ ಮಾಡಿದಂಥ ಭೂಮಿ ಇದು. ಶ್ರೀರಾಮಚಂದ್ರನಾಗಿ, ಕೃಷ್ಣನಾಗಿ ಅನೇಕ ಅವತಾರಗಳನ್ನು ಮಾಡಿ ಲೀಲೆಯನ್ನು ಮಾಡಿದ ಭಗವಂತ. ಅನೇಕ ಶ್ರೇಷ್ಠ ಸಂತರು ಜನಿಸಿ ಅವರ ಪಾದಧೂಳಿಯಿಂದ ಪುನೀತವಾದಂಥ ಶ್ರೇಷ್ಠವಂತ ಭೂಮಿ. ಹಿಂದೆ ಇದನ್ನು ವಿವೇಕಾನಂದರು ಚಿಕಾಗೋಲ್ಲಿ ಹೇಳಿದರು, ಇಡೀ ಪ್ರಪಂಚಕ್ಕೆ ಇವತ್ತೇನಾದ್ರು ಬೆಳಕು ಕೊಡಬೇಕಾದ್ರೆ ಒಂದೇ ಒಂದು ದೇಶ ಕೊಡೋಕ್ಕೆ ಸಾಧ್ಯ, ಅದು ಭಾರತ ಅಂತ ಚಿಕಾಗೋ ಸ್ಪೀಚಲ್ಲಿ ವಿವೇಕಾನಂದರು ಹೇಳ್ತಿದ್ರು. ಪ್ರಪಂಚಕ್ಕೆ ಏನಾದ್ರು ಬೆಳಕು ಕೊಡಬೇಕಾದ್ರೆ, ಗುರಿ ಕೊಡಬೇಕಾದ್ರೆ, ಧ್ಯೇಯ ಕೊಡಬೇಕಾದ್ರೆ ಅದು ಕೇವಲ ಭಾರತದಿಂದ ಕೊಡಬೇಕು. ಭಾರತೀಯರು ನಮ್ಮ ಸನಾತನ ಹಿಂದೂ ಧರ್ಮವನ್ನು ಚೆನ್ನಾಗಿ ರಕ್ಷಣೆ ಮಾಡ್ಕೊಂಡು ಹೋಗಬೇಕು ಅಂಥೇಳಿ ಇಂಡಿಯನ್ಸ್ನ ಅಡ್ರೆಸ್ ಮಾಡುವಾಗ ಸ್ವಾಮಿ ವಿವೇಕಾನಂದರು ಚಿಕಾಗೋನಲ್ಲಿ ತಮ್ಮ ಸ್ಪೀಚಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಷ್ಟು ಶ್ರೇಷ್ಠ ಇದು. ಹಾಗಾಗಿ ಇಂಥ ಒಂದು ಧರ್ಮವನ್ನು, ಸನಾತನ ಧರ್ಮ, ಯಾಕೆಂದರೆ ಅನೇಕ ವಾಹಿನಿಗಳು ಬರುತ್ತೆ. ಎಲ್ಲಪ್ಪ ಹಣ ಸಂಪಾದನೆಗೆ ಬರೀ ಪ್ರಚಾರಕ್ಕೋಸ್ಕರ ಮಾಡುವಂಥ ವಾಹಿನಿಗಳನ್ನು ಇವತ್ತು ತುಂಬ ನೋಡ್ತೀವಿ, ಅಂಥ ಮೀಡಿಯಾಗಳು. ಆದರೆ ಈ ಧರ್ಮವಾಹಿನಿ ವಿಶೇಷವಾಗಿ ಅದು ಯಾವ ಆಕರ್ಷಣೆಗೂ ಹೋಗದೆ ನಮ್ಮ ಸನಾತನ ಧರ್ಮ ಉಳಿಸೋ ಪ್ರಯತ್ನದಲ್ಲಿ ನಾವೇನಾದರೂ ಒಂದು ಸೇವೆ ಮಾಡಬೇಕು ದೇಶಕ್ಕೆ ಅಂತ ಹೊರಟಿದ್ದಾರೆ. ಇವ್ರಿಗೆ ಅಭಿನಂದನೆಗಳು ಸಲ್ಲಿಸೋಣ. ಎಲ್ಲರೂ ಕೂಡ ಯಾರ್ಯಾರು ವೀಕ್ಷಕರಿದ್ದೀರಿ ಹೆಚ್ಚು ಪ್ರೋತ್ಸಾಹ ಕೊಡಿ. ನೀವು ಯೂಟ್ಯೂಬಲ್ಲಿ ನೋಡಿದಂಥ ವಿಚಾರಗಳನ್ನು ಮಿಕ್ಕವ್ರಿಗೂ ಶೇರ್ ಮಾಡಿ. ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿದಾಗ ಏನಾಗುತ್ತೆ, ಈ ವಾಹಿನಿ ಚೆನ್ನಾಗಿ ನಡೆಯುತ್ತೆ. ಈ ಪ್ರೋತ್ಸಾಹ ಕೊಟ್ಟರೆ ನಾವು ಸನಾತನ ಧರ್ಮದ ಸೇವೆ ಮಾಡುವಂಥ ಫಲ ನಮಗೆಲ್ಲ ಸಿಗುತ್ತೆ ಅಂತ ನಿಜವಾಗ್ಲೂ ನಾವು ಈ ಧರ್ಮವಾಹಿನಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಇಂಥ ಶ್ರೇಷ್ಠವಾದಂಥ ಒಂದು ವಾಹಿನಿ ಚಾನಲ್ ಬಂದಿರೋದು ನಮಗೆಲ್ಲ ಸಂತೋಷ. ವಿಶೇಷ ಕರ್ನಾಟಕದಲ್ಲಿ ಭಗವಂತ ಅವರಿಗೆಲ್ರಿಗೂ ಅನುಗ್ರಹ ಮಾಡಲಿ. ಯಾರ್ಯಾರು ಪದಾಧಿಕಾರಿಗಳಿದ್ದಾರೆ ಮತ್ತು ಅವರ ಮುಖ್ಯಸ್ಥರಿಗೆ ಎಲ್ಲ ದೇವತೆಗಳ ಸಂತರ ಆಶೀರ್ವಾದ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಶ್ರೀ ಕೃಷ್ಣಾರ್ಪಣಮಸ್ತು.